ಸಂಕ್ಷಿಪ್ತ ಶ್ರೀ ಸಾಯಿ ಸಚ್ಚರಿತೆ 29ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ತಮ್ಮ ಭಕ್ತರಿಗೆ ತಾವು ಪಡೆದ ದಕ್ಷಿಣೆಯಲ್ಲಿ ಕೆಲವು ಭಾಗವನ್ನು ಬಾಬಾ ಅವರು ವಿತರಿಸುತ್ತಿದ್ದರು. ಇದನ್ನು ಕೇಳಿ ತಿಳಿದ ಮದರಾಸಿನ ಭಜನಾ ತಂಡದವರು ಕಾಶಿ ಯಾತ್ರೆ ಮಾರ್ಗದಲ್ಲಿ ಶಿರಡಿಗೆ ಬಂದರು. ಆ ತಂಡದ ಯಜಮಾನನ ಪತ್ನಿ ಮಾತ್ರ ಹಣದಾಸೆ ಇಲ್ಲದೆ ಅಲ್ಲಿಗೆ ಸಾಯಿ ದರ್ಶನಕ್ಕಾಗಿ ಬಂದಿದ್ದಳು. ಆಕೆಯ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಅವರು ಆಕೆಗೆ ಶ್ರೀರಾಮನಾಗಿ ಕಾಣಿಸಿದರು. ಇದನ್ನು ಕಂಡ ಆಕೆ ಭಕ್ತಿಯಿಂದ ತನ್ನ ಇಷ್ಟ ದೇವತೆಗೆ ಕೈ ಮುಗಿದಳು. ಅಲ್ಲಿದ್ದವರೆಗೆ ಇದು ತಿಳಿಯದೆ ಆಶ್ಚರ್ಯವಾಯಿತು. ಶ್ರೀರಾಮ ದರ್ಶನದ ವಿಚಾರವನ್ನು ತಿಳಿಸಿದವರು ಇದು ಹೇಗೆ ಸಾಧ್ಯ ಎಂದು ಪರಿಹಾಸ್ಯ ಮಾಡಿದರು. ಆದರೆ ಆಕೆ ಸ್ವಲ್ಪವೂ ಸಿಟ್ಟಾಗಲಿಲ್ಲ. ಕೆಲವು ದಿನಗಳ ನಂತರ ಆಕೆಯ ಪತಿಗೊಂದು ಕನಸಾಯಿತು. ಆತನು ಸೆರೆಮನೆಯಲ್ಲಿ ಬಂಧಿತನಾದಂತೆ ಹಾಗೂ ಬಾಬಾ ಜೈಲಿನ ಬಾಗಿಲ ಬಳಿ ನಿಂತಂತೆ. ಆತನು, ಹೇ ಗುರು, ನಿಮ್ಮ ಕೀರ್ತಿ ಕೇಳಿರುವೆ, ನಮಗೆ ಇಂತಹ ಸಂಕಟವೇಕೆ ಎಂದು ಕೇಳಿದಂತೆ. ಆಗ ಬಾಬಾ, ನಿಮ್ಮ ಕರ್ಮಗಳ ಫಲವನ್ನು ನೀನು ಅನುಭವಿಸಲೇಬೇಕು ಎಂದರು. ತಾನೇನು ಕರ್ಮ ಮಾಡಿಲ್ಲ ಎಂದು ಆತನು ತಿಳಿಸಿದಾಗ ಇದು ಪೂರ್ವಜನ್ಮದ ನೆನಪಿಲ್ಲದ ಪಾಪ ಎಂದರು. ಇದಕ್ಕೆ ಆತನು, ನೀವು ಸರ್ವಶಕ್ತರು, ನನ್ನ ಪಾಪಗಳನ್ನು ಏಕೆ ಸುಡಬಾರದು ಎಂದಾಗ ಬಾಬಾ, ನಿನಗೆ ನಂಬಿಕೆ ಇದೆಯೋ ಎಂದು ಕೇಳಿದರು. ಆತನು, ಖಂಡಿತ ಇದೆ ಎಂದಾಗ ಬಾಬಾ ಕ್ಷಣಕಾಲ ಕಣ್ಮುಚ್ಚುವಂತೆ ಹೇಳಿದರು. ಕಣ್ಮುಚ್ಚಿ ತೆರೆಯುವುದರೊಳಗೆ ಏನೋ ಬಿದ್ದ ಸದ್ದಾಯಿತು. ಆ ಭಕ್ತನು ನೋಡಿದಾಗ ಕೈಬೇಡಿ ಕಳಚಿ ಬಿದ್ದಿತ್ತು. ಆಗ ಬಾಬಾ, ನಿನ್ನನ್ನು ಪುನಃ ಬಂಧಿಸುತ್ತಾರೆ ಎಂದರು. ಆತ ಬಾಬಾ ಅವರಲ್ಲಿ ಶರಣಾದ. ಮತ್ತೆ ಆತನನ್ನು ಕಣ್ಣು ಮುಚ್ಚುವಂತೆ ಹೇಳಿದರು. ಈಗ ಆತ ಪೂರ್ಣವಾಗಿ ಬಂಧನದಿಂದ ಬಿಡುಗಡೆಯಾಗಿ ಬಾಬಾ ಅವರ ಸಮೀಪದಲ್ಲಿದ್ದ. ಬಾಬಾ ಅವರಿಗೆ ನಮಸ್ಕರಿಸಿದ. ಸಾಯಿನಾಥರು, ಈಗ ನೀನು ಮಾಡಿದ ನಮಸ್ಕಾರಕ್ಕೂ ಹಿಂದೆ ಮಾಡಿದ್ದಕ್ಕೂ ವ್ಯತ್ಯಾಸವಿದೆಯೇ ಎಂದರು. ಆತನು, ಬೇಕಾದಷ್ಟು ವ್ಯತ್ಯಾಸವಿದೆ. ಅದು ಹಣದಾಸೆಯ ವಂದನೆ. ಇದು ನೀವೇ ಪರಮಾತ್ಮ ಎಂದು ಭಾವಿಸಿ ಮಾಡಿದ್ದು ಎಂದು ವಿನಯದಿಂದ ನುಡಿದನು. ಬಾಬಾ, ನಿನಗೆ ಮಹಮ್ಮದೀಯ ದೇವರಲ್ಲಿ ನಂಬಿಕೆ ಇದೆಯಾ ಎಂದು ನಸುನಗುತ್ತಾ ಕೇಳಿದರು. ಆತ ಇಲ್ಲ ಎಂದನು. ಹಾಗಾದರೆ ನಿಮ್ಮ ಪೂಜೆಯಲ್ಲಿ ಪಂಜ, ಮದುವೆ ಸಂದರ್ಭಗಳಲ್ಲಿ ಕಾಡಬೀಬಿಗಳನ್ನು ಪೂಜಿಸುವುದಿಲ್ಲವೇ ಎಂದರು. ಆತ ಹೌದೆಂದು ಒಪ್ಪಿದ. ಆತ ಮತ್ತೆ ನೋಡಿದಾಗ ಬಾಬಾ ಅವರ ಬದಲು ಶ್ರೀರಾಮದಾಸರು ಕಂಡರು. ನಮಸ್ಕರಿಸಬೇಕೆಂದು ಹೋದಾಗ ಅವರು ಮಾಯವಾಗಿದ್ದರು. ಬಾಬಾ ಅವರನ್ನು ಮತ್ತೆ ಆತ ಕೇಳಿದ, ನಿಮ್ಮ ವಯಸ್ಸು ಎಷ್ಟು? ಬಾಬಾ, ನಾನೇನು ಮುದುಕನೆ, ನನ್ನೊಂದಿಗೆ ಓಡಿ ಬಾ ಎಂದರು. ಆತ ಹಿಂಬಾಲಿಸಿದಾಗ ಓಡುತ್ತಾ ಮಾಯವಾದರು. ಕನಸು ಕರಗಿ ಎಚ್ಚರವಾಯಿತು. ಈ ಕನಸಿನಿಂದ ಆತನ ಸಂಕುಚಿತ ಭಾವನೆಗಳು ದೂರವಾಗಿ ಆತ ಸಾಯಿ ಅವರ ನಿಶ್ಚಲ ಭಕ್ತನಾದ. ಆತನಿಗೆ ಬಾಬಾ ಅವರು 2 ರೂಪಾಯಿ ಹಾಗೂ ಬರ್ಫಿ ನೀಡಿ ಆಶೀರ್ವದಿಸಿದರು. ನಿನಗೆ ಅತ್ಯಂತ ಐಶ್ವರ್ಯ ಸಿಗಲಿ ಎಂದು ಹರಸಿದರು. ಆತನಿಗೆ ಸಾಯಿ ಕೃಪೆಯಿಂದ ಹೇರಳ ಯಶಸ್ಸು, ಹಣ ದೊರಕಿತು. ಮುಂಬಯಿಯ ರಘುನಾಥ್ ತೆಂಡೂಲ್ಕರ್, ಶ್ರೀಮತಿ ಸಾವಿತ್ರಿಬಾಯಿ ಅವರು ಸಾಯಿನಾಥ ಭಜನಾಮಾಲದಲ್ಲಿ ಸಾಯಿ ಬಾಬಾ ಅವರ ಲೀಲೆಗಳನ್ನು ಸಂಗ್ರಹಿಸಿದ್ದಾರೆ. ಒಮ್ಮೆ ತೆಂಡೂಲ್ಕರರ ಪುತ್ರ ಬಾಬು ಮೆಡಿಕಲ್ ಪರೀಕ್ಷೆಗಾಗಿ ಓದುತ್ತಿದ್ದನು. ಜ್ಯೋತಿಷಿಗಳ ಪ್ರಕಾರ ಆ ಬಾರಿ ಪರೀಕ್ಷೆಯಲ್ಲಿ ಜಯ ದೊರೆಯಲಾರದು ಎಂದಿತ್ತು. ಇದು ಅವರ ಮನಸ್ಸನ್ನು ಕಲಕಿತ್ತು. ತಾಯಿ ಶಿರಡಿಗೆ ಹೋಗಿ ಬಾಬಾ ಅವರನ್ನು ದರ್ಶನ ಮಾಡಿದರು. ತಮ್ಮ ಮಗನ ವಿಚಾರವಾಗಿ ಪ್ರಸ್ತಾಪಿಸಿದಾಗ, ಜಾತಕವನ್ನು ಸುಡು, ನನ್ನಲ್ಲಿ ದೃಢ ನಂಬಿಕೆ ಇರಲಿ, ಖಂಡಿತ ಈ ಬಾರಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಾನೆ ಎಂದರು. ಈ ವಿಷಯ ಸಾವಿತ್ರಿಬಾಯಿ ಮಗನಿಗೆ ತಿಳಿಸಿದರು. ಅವನು ಬಹಳ ಕಷ್ಟಪಟ್ಟು ಪರೀಕ್ಷೆಗೆ ಓದಿದನು. ಮೌಖಿಕ ಪರೀಕ್ಷೆಗೆ ಭಯದಿಂದ ಹೋಗಲೇ ಇಲ್ಲ. ಆದರೆ ಪರೀಕ್ಷಕರು ಲಿಖಿತ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬಂದಿರುವುದರಿಂದ ಮೌಖಿಕಕ್ಕೆ ಬರಬೇಕೆಂದು ತಿಳಿಸಿದರು. ಬಾಬು ಉತ್ಸಾಹದಿಂದ ಮೌಖಿಕದಲ್ಲಿ ಸಫಲನಾದನು. ಇದು ಬಾಬಾ ಅವರ ಮಹಿಮೆಯಲ್ಲದೆ ಬೇರೇನೂ ಆಗಿರಲಿಲ್ಲ. ಹೀಗೆ ನಿಶ್ಚಲವಾಗಿ ಬಾಬಾ ಅವರನ್ನು ನಂಬಿದರೆ ನಮ್ಮ ಪ್ರಯತ್ನ ಖಂಡಿತ ಯಶಸ್ವಿಯಾಗುತ್ತದೆ. ರಘುನಾಥರಾದ ತೆಂಡೂಲ್ಕರ್ ಒಂದು ವಿದೇಶಿ ಕಂಪನಿಯಲ್ಲಿ ನೌಕರರಾಗಿದ್ದರು. ಅವರಿಗೆ ಬಹಳ ವಯಸ್ಸಾದುದರಿಂದ ಸರಿಯಾಗಿ ಕೆಲಸ ಮಾಡಲು ವಿರಾಮ ಬೇಕಿತ್ತು. ರಜಾ ಪಡೆದರು. ಆದರೂ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಇದರಿಂದ ಅವರು ನಿವೃತ್ತರಾದರು. ಅವರ ಪ್ರಾಮಾಣಿಕ ಸೇವೆ ಗುರುತಿಸಿ ಅವರಿಗೆ ವಿಶ್ರಾಂತಿ ವೇತನ ನೀಡಲಾಯಿತು. 150 ರೂಪಾಯಿ ವೇತನಗಾರರವರಿಗೆ 75 ರೂಪಾಯಿ ವಿಶ್ರಾಂತಿ ವೇತನ ದೊರೆಯಿತು. ಈ ವಿಶ್ರಾಂತಿ ವೇತನದಿಂದ ಸಂಸಾರ ಸಾಗುವುದು ಕಷ್ಟವಾಗಿತ್ತು. ಮುಂದೆ ಅವರಿಗೆ ಬಾಬಾ ಅವರ ಕೃಪೆಯಿಂದ 110 ರೂಪಾಯಿ ವಿಶ್ರಾಂತಿ ವೇತನ ದೊರೆಯಿತು. ಬಿಕಾನೇರಿನ ಕ್ಯಾಪ್ಟನ್ ಹಾಟೆಯವರು ಬಾಬಾ ಅವರ ಭಕ್ತರು. ಒಮ್ಮೆ ಅವರ ಕನಸಿನಲ್ಲಿ ಬಾಬಾ ಕಾಣಿಸಿಕೊಂಡು, ನಿನಗೆ ನನ್ನ ನೆನಪಿದೆಯೇ ಎಂದು ಕೇಳಿದಂತಾಯಿತು. ಹಾಟೆಯವರು, ಬಾಬಾ, ತಾಯಿಯನ್ನು ಮರೆಯಲು ಹೇಗೆ ಸಾಧ್ಯ ಎಂದು ಕೇಳಿದರು. ಸಾಯಿ ಅವರ ಪಾದಗಳಿಗೆ ನಮಿಸಿ ತೋಟಕ್ಕೆ ಹೋಗಿ ತರಕಾರಿ ತಂದು ಅಡುಗೆ ಸಿದ್ಧಪಡಿಸಲು ತಯಾರಾದಂತೆ ಅನ್ನಿಸಿತು. ಅಷ್ಟರಲ್ಲಿ ಎಚ್ಚರವಾಯಿತು.
ಅವರು ನಿಜವಾಗಿ ತರಕಾರಿ ತೆಗೆದುಕೊಂಡು ಶಿರಡಿಗೆ ಕಳುಹಿಸಲು ನಿರ್ಧರಿಸಿದರು. ಸ್ವಲ್ಪ ಸಮಯದ ನಂತರ ಗ್ವಾಲಿಯರ್ಗೆ ಅವರು ಹೋಗುವ ಸಂದರ್ಭ ಒದಗಿತ್ತು. ಅಲ್ಲಿಂದ ಶಿರಡಿ ಯಾತ್ರಿಕರೊಬ್ಬರಿಗೆ 12 ರೂಪಾಯಿ ನೀಡಿ 2 ರೂಪಾಯಿ ತರಕಾರಿ ಕೊಂಡು ಉಳಿದ 10 ರೂಪಾಯಿಗಳನ್ನು ಬಾಬಾ ಅವರಿಗೆ ದಕ್ಷಿಣೆ ನೀಡುವಂತೆ ಮನವಿ ಮಾಡಿಕೊಂಡರು. ಹಾಟೆಯವರ ಗೆಳೆಯರು ಶಿರಡಿ ತಲುಪಿ ತರಕಾರಿ ಕೊಂಡರು. ಆದರೆ ಹುರುಳಿಕಾಯಿ ಸಿಗಲಿಲ್ಲ. ಒಬ್ಬ ತರಕಾರಿ ಮಾರುವ ಹೆಂಗಸಿನ ಬಳಿ ಕಡಲೆಕಾಯಿ, ಹುರುಳಿಕಾಯಿ ಕೊಂಡ ಅವರು ಈ ತರಕಾರಿಗಳನ್ನು ಬಾಬಾ ಅವರ ನೈವೇದ್ಯಕ್ಕೆ ಅರ್ಪಿಸಿದರು. ಆ ದಿನ ಬಾಬಾ ಕೇವಲ ಹುರುಳಿಕಾಯಿ ಪಲ್ಯವನ್ನು ತಿನ್ನುತ್ತಾ ಇದ್ದುದನ್ನು ನೋಡಿ ಇತರರಿಗೆ ಆಶ್ಚರ್ಯವಾಯಿತು. ಇದನ್ನು ಕೇಳಿ ತಿಳಿದ ಹಾಟೆ ಸಂತೋಷಪಟ್ಟರು. ಇನ್ನೊಮ್ಮೆ ಹಾಟೆಯವರಿಗೆ ಸಾಯಿಬಾಬಾ ಅವರು ಸ್ಪರ್ಶಿಸಿದ 1 ರೂಪಾಯಿ ಪಡೆಯಬೇಕೆಂಬ ಅಪೇಕ್ಷೆಯಾಯಿತು. ಮಿತ್ರರೊಡನೆ 1 ರೂಪಾಯಿ ಕೊಟ್ಟು ಶಿರಡಿಗೆ ಕಳುಹಿಸಿದರು. ಬಾಬಾ ಅವರು ಆ ರೂಪಾಯಿ ಉದಿಯೊಡನೆ ನೀಡಿದರು. ಹೀಗೆ ಬಾಬಾ ಅವರ ಪವಿತ್ರ ಸ್ಪರ್ಶದ ನಾಣ್ಯವನ್ನು ಪಡೆದು ಹಾಟೆಯವರು ಪೂಜಿಸತೊಡಗಿದರು. ವಾಮನ ನಾರ್ವೇಕರ್ ಎಂಬುವರು ಸಾಯಿ ಭಕ್ತರು. ಅವರೊಮ್ಮೆ ರಾಮಕಂಠಿ ವರಾಹವನ್ನು ಬಾಬಾ ಕೈಗಿತ್ತು ಅದನ್ನು ಪಡೆಯಲು ಹಾತೊರೆದರು. ಬಾಬಾ ಅದನ್ನು ಸುಮ್ಮನೆ ಜೇಬಿಗೆ ಹಾಕಿಕೊಂಡು 20 ರೂಪಾಯಿ ಕೊಟ್ಟರೆ ಕೊಡುತ್ತೇನೆ ಎಂದರು. ಆಗ ಅವರು 25 ರೂಪಾಯಿ ನೀಡಿದರು. ಬಾಬಾ ಇದರ ಬೆಲೆ ಇದಕ್ಕಿಂತ ಜಾಸ್ತಿ, ನೀನಿದನ್ನು ಪೂಜಿಸು ಎಂದು ಶ್ಯಾಮ ಅವರಿಗೆ ನೀಡಿದರು. ಯಾರಿಗೆ ಇದನ್ನು ಪಡೆಯುವ ಅರ್ಹತೆ ಇದೆ ಎಂಬುದು ಬಾಬಾ ಅವರಿಗೆ ಮಾತ್ರ ತಿಳಿದಿತ್ತು. ಈ ಬಗ್ಗೆ ಅವರನ್ನು ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 79ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.